2024ನ ಮುಂದಿನ ಸಾಧಕರನ್ನ ನೋಡೋ ಸಮಯ. ವಿಟಿ ಪ್ಲೀಸ್. ಜ್ಞಾನಕ್ಕೆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಶಿಕ್ಷಣವನ್ನು ವ್ಯಾಪಾರದಂತೆ ಮಾಡುವ ಕೆಲ ಸಂಸ್ಥೆಗಳ ನಡುವೆ ಶಿಕ್ಷಣ ಅಂದ್ರೆ ಮಕ್ಕಳಿಗೆ ಮತ್ತು ಅವರನ್ನ ಓದಿಸುವ ಪೋಷಕರಿಗೆ ಶಿಕ್ಷೆಯಂತಿರಬಾರದು ಅನ್ನೋ ಉದ್ದೇಶದಲ್ಲಿ ಹುಟ್ಟಿಕೊಂಡ ವಿದ್ಯಾಸಂಸ್ಥೆಯೇ ಶ್ರೀ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ವಿದ್ಯೆಯೇ ಭವಿಷ್ಯಕ್ಕೆ ಬುನಾದಿ ಅಂತ ಹೊಸ ಸಂಸ್ಥೆ ಕಟ್ಟಿದವರು ಆನಂದ್ ಸಿ ಉಪಾಧ್ಯಾಯ್. ಆನಂದ್ ಸಿ ಉಪಾಧ್ಯಾಯ್ ಅವರು ವೈದ್ಯಕೀಯ ವಿಭಾಗದಲ್ಲಿದ್ದವರು. ಮನುಷ್ಯನಿಗೆ ಆರೋಗ್ಯ ಮತ್ತು ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದನ್ನ ತುಂಬಾ ಆಳವಾಗಿ ತಿಳಿದವರು. ಹಾಗಾಗಿ ಗ್ರಾಮೀಣ ಮಕ್ಕಳಿಗೂ ಅಂಥದ್ದೊಂದು ವ್ಯವಸ್ಥೆ ಸಿಗಬೇಕು ಅನ್ನೋ ಯೋಚನೆಯಲ್ಲಿದ್ದ ಆನಂದ್ ಅವರು 2013ರಲ್ಲಿ ಶ್ರೀ ಪದ್ಮಾವತಿ ವಿದ್ಯಾಸಂಸ್ಥೆಗೆ ಗುದ್ದಲಿ ಪೂಜೆ ಮಾಡಿಬಿಟ್ಟಿದ್ರು. 2018-19ರ ವೇಳೆಗೆ ಪದ್ಮಾವತಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧೀನದಲ್ಲಿ ಶ್ರೀ ಪದ್ಮಾವತಿ ಕನ್ನಡ ಮಾಧ್ಯಮ ಶಾಲೆ ಶುರುವಾಗಿತ್ತು. ನಂತರ ಶ್ರೀ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್, ಶ್ರೀ ಪದ್ಮಾವತಿ ಪದವಿ ಪೂರ್ವ ಮಹಾವಿದ್ಯಾಲಯ ಕಟ್ಟಿ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದ್ದಾರೆ. ಈಗ ಈ ಸಂಸ್ಥೆಯೇ ಗ್ರಾಮೀಣ ಭಾಗದ ಆಶಾಕಿರಣವಾಗಿದೆ. ಆನಂದ್ ಸಿ ಉಪಾಧ್ಯಾಯ್ ಅವರು ಸಂಸ್ಥೆಯನ್ನ ಅಷ್ಟು ಸುಲಭವಾಗಿ ಕಟ್ಟಿಲ್ಲ. ನಡೆವವನು ಎಡುವುತ್ತಾನೆ ಅನ್ನೋ ಹಾಗೆ ನೂರಾರು ಅಡೆತಡೆಗಳನ್ನ ನೋಡಿ ಬಿದ್ದು ಎದ್ದವರು. ಆರೋಗ್ಯ, ಶಿಕ್ಷಣ ಬಡ ಜನರಿಗೆ ಸುಲಭವಾಗಿ ಸಿಗಬೇಕು ಅಂತ ನಿರಂತರ ಶ್ರಮಿಸಿದವರು. ಮನೆ ಬಾಗಿಲಿಗೆ ಬರೋ ಸ್ಕೂಲ್ ಬಸ್ ವ್ಯವಸ್ಥೆ ಇದೆ, ಹಾಸ್ಟೆಲ್ ಇದೆ. ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಾದ್ರೆ ಸ್ವತಃ ಇವರೇ ತಪಾಸಣೆಯೂ ಮಾಡ್ತಾರೆ. ಈ ಎಲ್ಲದರ ಜೊತೆಗೆ ನಾನಾ ಬಗೆಯ ಮೆಡಿಕಲ್ ಕಾಲೇಜ್ಗಳನ್ನ ತೆರೆಯುವ ಹೆಗ್ಗುರಿಯೂ ಆನಂದ್ ಅವರದ್ದು. ಶ್ರೀ ಪದ್ಮಾವತಿ ವಿದ್ಯಾಸಂಸ್ಥೆ ಬಡ ಜನರಿಗೆ ಬೆಳಕಾಗಿದೆ. ಇದಕ್ಕಿಂತ ಶಿಕ್ಷಣ ಕ್ರಾಂತಿ ಬೇಕಾ? ಶಿಕ್ಷಣ ಕ್ಷೇತ್ರದಲ್ಲಿ ಆನಂದ್ ಸಿ ಉಪಾಧ್ಯಾಯ್ ಅವರ ಸಾಧನೆಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಇದೆ. ಶ್ರೀ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಫೌಂಡರ್ ಆಗಿರೋ ಮಿಸ್ಟರ್ ಆನಂದ್ ಉಪಾಧ್ಯಾಯ್ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ತೀನಿ. ಸಣ್ಣ ವಯಸ್ಸಿನಲ್ಲಿ ಈ ಪ್ರಶಸ್ತಿ ಬಂದತ್ತೆ ಅಂದ್ರೆ ನಂಗೆ ಭಾಳ ಖುಷಿ ಆಗೈತಿ. ಮುಂದಿನ ದಿನಮಾನದಾಗ ನನ್ನ ಕನಸು ನನಸಾಗಲ್ಲ ಅಂತ ಹೇಳಿ ನಿಮ್ಮ ನ್ಯೂಸ್ ಫಸ್ಟ್ದಿಂದ ನಾ ಖುಷಿ ಪಡ್ತೀನಿ.